ಸ್ಯಾಂಡಲ್ವುಡ್ನಲ್ಲಿ ತಾಯವ್ವ ಅನ್ನುವಂತಹ ಟೈಟಲ್ ಕೇಳಿದ ತಕ್ಷಣ ನಮಗೆಲ್ರಿಗೂ ನೆನಪಾಗೋದು ಸುದೀಪ್ ಅವರು ಅಭಿನಯಿಸಿದಂತಹ ತಾಯವ್ವ ಸಿನಿಮಾ. ಆದರೆ ಇದೀಗ 2025ರಲ್ಲಿ ತಾಯವ್ವ ಸಿನಿಮಾ ಮತ್ತೆ ಬರ್ತಿದೆ. ಆದರೆ ಸುದೀಪ್ ಅವರ ಅಭಿನಯ ಅಲ್ಲ, ಗೀತಾ ಪ್ರಿಯಾ ಅವರು ಅಭಿನಯಿಸಿರುವಂಥದ್ದು. ಆ್ಯಕ್ಚುಲಿ ಇವರು ಎಜುಕೇಷನಲಿಸ್ಟ್, ಇವತ್ತು ನಟಿಯಾಗಿ ಈ ಸಿನಿಮಾ ಮೂಲಕ ಕಾಣಿಸ್ಕೊಳ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಈ ಕುರಿತು. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ಮದು ಟೋಟಲಿ ಡಿಫ್ರೆಂಟ್ ಫೀಲ್ಡ್. ಹೌದು. ಸೊ ಅಭಿನಯ ಆಸಕ್ತಿ ಹೇಗೆ ಬಂತು? ಆಸಕ್ತಿ ನಂಗೆ ಮುಂಚೆಯಿಂದನೇ ಆರ್ಟ್ ಮೂವೀಸ್ ಅಂದರೆ ಇಷ್ಟ ಇತ್ತು, ನಾನು ನೋಡ್ತಾ ಇದ್ದೆ. ಮತ್ತು ಈ ಸ್ಟೋರಿ ಅವರು ಹೇಳಿದ್ಮೇಲೆ ನನಗೆ ಒಂದು ಸರಿ ಹೇಳ್ಕೊಂಡಿದ್ದೆ, ನನಗೆ ಯಾವುದಾದ್ರೂ ಒಳ್ಳೆ ರೋಲ್ ಬಂದರೆ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಅದೊಂದು ಒಳ್ಳೆ ಮಾಧ್ಯಮ, ನಾವು ಒಂದು ಮೆಸೇಜ್ ಕೊಡಲಿಕ್ಕೆ ಅಂತ ಹೇಳಿದ್ದೆ. ಹಾಗಾಗಿ ಇದೊಂದು ಚಾಲೆಂಜಿಂಗ್ ರೋಲ್ ಬಂದಿದೆ, ಮಾಡ್ತೀರಾ ಇದು ನಿಮಗೆ? ಆ್ಯಕ್ಚುಲಿ ಇಟ್ಸ್ ರೂರಲ್ ಏರಿಯಾದು. ಸೊ ಅಂತ ನಾನಂದರೆ ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಿಬಿಟ್ಟು ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳಿ ಅದನ್ನು ಒಪ್ಕೊಂಡಿದ್ದು. ಈಗ ಯಾಕೆ ಒಪ್ಕೊಂಡ್ರಿ? ಅಷ್ಟು ಏಜ್ ಇತ್ತು ನಿಮಗೆ, ಅಂದರೆ ನೀವು ಹೇಳಿದ್ರಿ 18 ಇದ್ದೆ ನಾನು ಏಜ್, ಆ ಸಂದರ್ಭದಲ್ಲೇ ನನಗೆ ಆಫರ್ ಬಂದಿತ್ತು, ಬಟ್ ನಾನು ಮಾಡಲಿಲ್ಲ ಅನ್ನೋವಂಥದ್ದು. ಏನಾದರೂ ರಿಗ್ರೆಟ್ ಫೀಲ್ ಇದೆಯಾ ನಿಮಗೆ? ನಾನು ಮಾಡಬೇಕಿತ್ತು ಆವಾಗ, ಏಜ್ದಾಗ ಮಾಡಬೇಕಿತ್ತು ಅಂತ? ನಾಟ್ ಎಟ್ ಆಲ್. ಯಾಕೆಂತಂದರೆ ನಾನು ಆವಾಗ ಅದು ಮಾಡಿಲ್ಲದೆ ಇರೋದ್ರಿಂದನೇ ತಾನೇ ಕಾಲೇಜ್ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಅದರಿಂದ ರಿಗ್ರೆಟ್ ಏನಕ್ಕೆ? ಯಾವ್ಯಾವ ಟೈಮ್ಗೆ ಅದು ಏನೇನು ಬರುತ್ತೆ ಅದು ಆಗದೇ ಬರ್ತಿರುತ್ತೆ, ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋ ರಿಗ್ರೆಟ್ಸ್ ಅಟ್ ಆಲ್. ಐ ಆಮ್ ಸೋ ಹ್ಯಾಪಿ ದಟ್ ಐ ಆಮ್ ಎಜುಕೇಷನಿಸ್ಟ್ ಆ್ಯಂಡ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ವಿತ್ ಮೀ ಅಂತ ಹೇಳಿಬಿಟ್ಟು. ಮತ್ತು ಇವಾಗ ಬಂದರೆ ಇಟ್ಸ್ ಅದೇನು ಏಜ್ ಇಸ್ ನಾಟ್ ಎ ಥಿಂಗ್. ಯಾವ ಈ ಏಜಲ್ಲಿ ಯಾವ ಸೂಟ್ ಆಗುತ್ತೆ ಅದೇ ಮಾಡಿದ್ರೆ ಆಯಿತು. ವಾಟ್ ಈಸ್ ದೇರ್ ಇನ್ ದಟ್? ಅಂದರೆ ಏನಾದರೂ ನಿಮಗೆ ಗ್ಲಾಮರಸ್ ಪಾತ್ರ ಮಾಡಬೇಕು ಅನ್ನೋಂಥ ಆಸೆ ಏನಾದರೂ ಆವಾಗಿತ್ತ ಅಂತ? ಆವಾಗ ಅಫ್ಕೋರ್ಸ್ ಆ ಏಜಲ್ಲಿದ್ದ ಗ್ಲಾಮರೇ ಕೊಡ್ತಾಯಿದ್ರು. ಬಟ್ ದಿಸ್ ಏಜ್ ವಾಟ್ ಎವರ್ ಸ್ಟೋರಿ ಸೂಟ್ಸ್ ಮೀ, ಐ ವಿಲ್ ಟೇಕ್ ದಟ್ ಇಸ್ ವೇ. ಇನ್ನು ಮುಂದಿನ ದಿನಗಳಲ್ಲಿ ಸಹ ಮಾಡ್ತಾ ಹೋಗ್ತೀರಾ ಅಭಿನಯ? ಯಾವುದಾದ್ರೂ ನಂಗೆ ಇಂಟ್ರೆಸ್ಟಿಂಗ್ ಇರಬೇಕು. ಇದು ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಇತ್ತು, ಇದರಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ. ಮತ್ತು ಇವಾಗ ಒಂದು ಟೈಟಲ್ ಸಾಂಗ್ ನೋಡಿ ಎಷ್ಟು ಚೆನ್ನಾಗಿ ಇದೆ, ಆರ್ಯನ್ ಅವ್ರು ಹಾಡಿರೋದು, ತುಂಬ ಮೀನಿಂಗ್, ಎಷ್ಟು ಇಟ್ಸ್ ವೆರಿ ಟಚ್ಚಿ. ಈ ಥರ ಎಲ್ಲ ಇರೋದ್ರಿಂದ ನನಗೆ ಇಷ್ಟ ಆಯಿತು. ಸಮಥಿಂಗ್ ಇಟ್ ಶುಡ್ ರಿಯಲಿ ರೆಸನೇಟ್ ವಿತ್ ಮೀ ಅಂದರೆ ಮಾತ್ರ ಮಾಡ್ತೀನಿ ನಾನು. ಈಗ ಸಿನಿಮಾಗೆ ಬೆಂಬಲ ಕೊಡೋದಕ್ಕೆ ಶ್ರೀನಾಥ್ ಅವ್ರು ಬಂದಿದ್ದರು, ಅಂದರೆ ಕಿಂಗ್ ಆಫ್ ರೊಮ್ಯಾನ್ಸ್ ಅಂತಲೇ ಕರಿತೀವಿ ಅವ್ರನ್ನ ಸ್ಯಾಂಡಲ್ವುಡ್ನಲ್ಲಿ. ಸೊ ಅವ್ರು ಬಂದಿದ್ದರು, ಅದೊಂದು ರೀತಿ ಖುಷಿ. ನಿಮಗೆ ಯಾವ ರೀತಿ ಒಡನಾಟ ಇದೆ ಇಬ್ಬರಿಗೂ ಅಂತ? ನನಗೆ ತುಂಬ ನಾನು ಎಲ್ಲ ಮೂವೀಸು ನೋಡಿದ್ದೀನಿ. ಅವ್ರದ್ದು ತುಂಬ ಇಷ್ಟ ಅಂದರೆ ನಂಗೆ ಶುಭಮಂಗಳ, ಆಮೇಲೆ ಇದು ಮಾನಸ ಸರೋವರ, ಹುಡುಗಾಟದ ಹುಡುಗಿ, ಅದೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ರೋಲ್. ಮಂಜುಳಾ ಜೊತೆ ಅಂತೂ ಅವ್ರು ಎಕ್ಸ್ಟ್ರೀಮ್ಲಿ ರೊಮ್ಯಾಂಟಿಕ್ ಸಾಂಗ್ಸ್ಗಳು ಎಲ್ಲ ಮಾಡಿದ್ದಾರೆ. ಈಗಲೂ ಕೇಳ್ತಾ ಇರ್ತೀನಿ ಅವ್ರದ್ದು, ಅನಂತನಾಗ್ದು, ರಾಜ್ಕುಮಾರ್ ಅವ್ರದ್ದು ಎಲ್ಲ ಹಾಡುಗಳು ನನ್ನ ತುಂಬ ಫೇವ್ರೇಟು. ಸೊ ಎಲ್ಲ ಕೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಯಾಕೆಂದರೆ ಕನ್ನಡ ನಮಗೆ ಎಷ್ಟು ಒಂದು ಹಾಡು ತಲೆಯಲ್ಲಿ ಹೋಗುತ್ತೆ, ಅದೇ ರೀತಿ ಬೇರೆ ಲ್ಯಾಂಗ್ವೇಜ್ ಯಾವುದೂ ಹೋಗಲ್ಲ. ಅದು ಯಾವಾಗ ಬೇಕಾದ್ರೂ ಹಾಡ್ಕೋತಾ ಇರ್ಬೋದು, ಅಷ್ಟು ಚೆನ್ನಾಗಿ ಮೆಲೋಡೀಸ್ ಆಗಿದೆ. ಸೊ ನಾನು ಶ್ರೀನಾಥ್ ಸಾಂಗ್ಗಳೇ ಬೇಕಾದಷ್ಟು ನೋಡಿದ್ದೀನಿ, ಮೂವೀಸ್ ನೋಡಿದ್ದೀನಿ, ಈಗಲೂ ನೋಡ್ತಾ ಇರ್ತೀನಿ. ಸೊ ವೆರಿ ಕ್ಲೋಸ್ಲಿ ಅಸೋಸಿಯೇಟ್ ವಿತ್ ಹಿಮ್. ಇವತ್ತು ಸ್ಟೇಜ್ ಮೇಲೆ ಒಂದು ರೀತಿ ಯೂನಿಕ್ ಫೀಲ್ಡಲ್ಲಿ ಇರುವಂಥವರೆಲ್ಲ ಒಂದೇ ಕಡೆ ಸೇರಿದಂಗಿತ್ತು. ಡಾಕ್ಟರ್ ಇರ್ಬೋದು, ಆ್ಯಕ್ಟರ್ ಇರ್ಬೋದು, ನೀವು ಎಜುಕೇಷನಲಿಸ್ಟ್. ಸೊ ಈ ರೀತಿ ಸೇರಿದಾಗ ಎಷ್ಟು ಖುಷಿ ಅನಿಸುತ್ತೆ. ಜೊತೆಗೆ ಡಾಕ್ಟರ್ ಕಾಮಿನಿಯವರು ಯಾವ ರೀತಿ ಒಡನಾಟ ಅವರೊಟ್ಟಿಗಿದೆ ನಿಮ್ಮದು? ಡಾಕ್ಟರ್ ಕಾಮಿನಿ ಅವರೇ ಹೇಳಿದ್ರಲ್ಲ, ಅವರು ಆ್ಯಕ್ಚುಲಿ ಶಿ ಈಸ್ ಮೈ ವೆರಿ ಬೆಸ್ಟ್ ಫ್ರೆಂಡ್. ನಾವು ಬೇಕಾದಷ್ಟು ಇದರಲ್ಲಿ ಕಡೆ ಎಲ್ಲ ಮೀಟ್ ಮಾಡ್ತಾ ಇರ್ತೀವಿ, ಈವೆಂಟ್ಸಲ್ಲಿ ಎಸ್ಪೆಷಲಿ ಮೀಟ್ ಮಾಡ್ತಿರ್ತೀವಿ. ಅದರ್ವೈಸ್ ಶಿ ಈಸ್ ಆಲ್ಸೋ ಬ್ಯುಸಿ, ಐ ಆಮ್ ಆಲ್ಸೋ ಬ್ಯುಸಿ, ಸಮ್ಟೈಮ್ಸ್ ವಿ ಕ್ಯಾಚ್ ಅಪ್. ಬಟ್ ಅವ್ರು ಬಂದಿದ್ದು ಭಾರಿ ಖುಷಿ ಆಯಿತು. ಯಾಕೆಂತಂದರೆ ಅವ್ರು ರಿಪ್ರೊಡಕ್ಟಿವ್ ಇದ್ರ ಬಗ್ಗೆನೇ ಅವ್ರದ್ದು ಒಂದು ಹಾಸ್ಪಿಟಲು ಎಲ್ಲ ಇದೆ. ಮತ್ತು ಶಿ ಈಸ್ ದ ಪದ್ಮಶ್ರೀ ಅವಾರ್ಡಿ ಅಂತ ಅವ್ರು ಬಂದು, ಶ್ರೀನಾಥ್ ಅಂತ ಲೆಜೆಂಡ್ ಆ್ಯಕ್ಟರ್ ಬಂದು, ಮತ್ತು ಇವರು ಲೆಹರಿ ವೇಲು ಅವರು ಬಂದು, ಮ್ಯೂಸಿಕ್ ಎಂಥ ದೊಡ್ಡ ಮ್ಯೂಸಿಕ್ ಅವ್ರದ್ದು ಇಂಡಸ್ಟ್ರಿ, ಇದೆಲ್ಲ ಬಂದು ವಿಶ್ ಮಾಡಿದ್ದು ನನಗೆ ಭಾರಿ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಅವರೆಲ್ಲ ಬಂದು if they say good thing about the movie, it's very very enriching for me. ನಿಮ್ಮ ಟೈಟಲ್ ನಾನು ಹೇಳಿದೆ ಓಪನಿಂಗಲ್ಲೇ, ತಾಯವ್ವ. ಸುದೀಪ್ ಅವರು ಅಭಿನಯಿಸಿದಂತಹ ತಾಯವ್ವ ಸಿನಿಮಾ ನೋಡಿದ್ದೀರಾ ಅಂತ? ನಾನು ಹಳೇದು ನೋಡಿದ್ದೀನಿ ಮೂವಿ, ಬಟ್ ಅದಕ್ಕಿಂತ ಹೆಚ್ಚಾಗಿ ಸಾಂಗ್ಸ್ ಈಗಲೂ ಕೇಳ್ತಾ ಇರ್ತೀನಿ ನಾನು. ಎಸ್, ಐ ವಾಚ್ ರೀಸೆಂಟ್ಲಿ ಸುದೀಪ್ ದ ಮ್ಯಾಕ್ಸ್ ಮೂವಿ ನೋಡಿದೆ. ಸುದೀಪ್ ಮೂವೀಸ್ ಎಲ್ಲ ಒಂದು ಡಿಫ್ರೆಂಟ್ ಆಗಿರುತ್ತೆ. ಅವ್ರದ್ದು ಕಿಚ್ಚ ಸುದೀಪ್ ಅಂತ ಬಂದಿದ್ದು ಆ ಕಿಚ್ಚ ಮೂವಿನಲ್ಲೇ. ಸೊ ಅವ್ರದ್ದೆಲ್ಲ ಮೂವಿ ನೋಡ್ತೀನಿ ನಾನು, ಕನ್ನಡ ಮೂವೀಸ್ ನೋಡ್ತೀನಿ. ಸೊ ಒಂದು ರೀತಿ ಬಣ್ಣದ ಜಗತ್ತು ಅಂದ್ರೆ ಕ್ರೇಜ್ ಇರುತ್ತೆ ಎಲ್ರಿಗೂ. ಇಲ್ಲಿ ಬಂದು ಧುಮುಕ್ದಾಗ ಅದರದ್ದು ಆಳ ಅಗಲ ತಿಳಿಯುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಇಂಡಸ್ಟ್ರಿ ಇರಬಹುದು?
ತುಂಬ ವಾಸ್ಟ್ ಇಂಡಸ್ಟ್ರಿ ಮತ್ತು ಎಲ್ಲ ಪೀಪಲ್ ಆರ್ ವೆರಿ ನೈಸ್ ಹಿಯರ್ ಆ್ಯಂಡ್ ವೆರಿ ಎನ್ಕರೇಜಿಂಗ್. ಅದರಲ್ಲಿ ಏನು ತೊಂದರೆ ಇಲ್ಲ. ಭಾಮಾ ಹರೀಶ್ ಎಷ್ಟೊಂದು ಸಪೋರ್ಟ್ ಮಾಡಿದ್ರು, ಪದ್ಮಾವತಿ, ಬಟ್ ಆಲ್ ದ ಫಿಲ್ಮ್ ಇಂಡಸ್ಟ್ರಿ, ಇವರು ಮ್ಯೂಸಿಕ್ ಆರ್ಯನ್ ಅವರು ಭಾಳ ಚೆನ್ನಾಗಿ ನಂಗೆ ಟ್ರೈನಿಂಗ್ ಕೊಟ್ಟರು, ಮತ್ತು ಡಿಕ್ಷನ್ ಕಲಿಯೋವಾಗಲೂ ಎಲ್ಲ ಟ್ರೈನಿಂಗ್ ಕೊಟ್ಟರು. ಅದರಿಂದ ಎವ್ರಿಬಡಿ ಈಸ್ ವೆರಿ ಹೆಲ್ಪ್ಫುಲ್. ಇಫ್ ಯು ಆರ್ ನೈಸ್, ಆ್ಯಕ್ಚುಲಿ ಎವ್ರಿಬಡಿ ಈಸ್ ನೈಸ್, ದೇರ್ ಇಸ್ ನಥಿಂಗ್ ಪ್ರಾಬ್ಲಮ್ ವಿತ್, ಅಲ್ವಾ? ಆ ರೀತಿ ನನಗೆ ಚೆನ್ನಾಗಿ ಅನಿಸ್ತು. ಮತ್ತು ಇದು ದೊಡ್ಡ ವಾಸ್ಟ್ ಇಂಡಸ್ಟ್ರಿ, ಬಟ್ ಅದೇ ರೀತಿ ಎಲ್ಲಿ ಹೋದರೂ ನಾವು ನಮ್ಮ ಬಿಹೇವಿಯರಿಂದ ಎಲ್ಲ ಚೆನ್ನಾಗಿ ಇದು ಮಾಡ್ಕೋಬೋದು, ಅಂತ ಏನು ತೊಂದರೆ ಆಗಲ್ಲ. ನಿಮಗೆ ಫೇವರೆಟ್ ಆ್ಯಕ್ಟರ್, ಆ್ಯಕ್ಟ್ರೆಸ್ ಅಂತ ಯಾರಾದರೂ ಇದ್ದಾರಾ? ಡೆಫಿನೆಟ್ಲಿ ನನಗೆ ತುಂಬ ಫೇವ್ರೇಟ್ ಅಂದರೆ ತುಂಬ ಜನ ಇದ್ದಾರೆ. ರಾಜ್ಕುಮಾರು, ಅನಂತ್ ನಾಗು, ಸುದೀಪ್, ಉಪ್ಪಿ, ಇವರೆಲ್ಲ ಭಾರಿ ಇಷ್ಟ ನನಗೆ. ಮತ್ತು ಆ್ಯಕ್ಟ್ರೆಸ್ ಅಂತಂದರೆ ನನಗೆ ಕನ್ನಡದಲ್ಲಿ ಭಾರತಿ, ಆರತಿ, ಆಮೇಲೆ ಇವರು ಭಾರತಿ, ಆರತಿ, ತಾರಾ, ಅವರೆಲ್ಲ ಕಂಡ್ರೆ ತುಂಬ ಇಷ್ಟ. ನೀವು ಈ ಒಂದು ಪಾತ್ರಕ್ಕೋಸ್ಕರ, ಈ ರೆಫರೆನ್ಸ್ಗೋಸ್ಕರ ಯಾರ್ದಾದ್ರೂ ಮೇಜರ್ ಆಗಿ ಸ್ಪೆಸಿಫಿಕ್ ಇವ್ರದೇ ನೋಡಬೇಕು ಅಂತ ಸಿನಿಮಾ ನೋಡಿದ್ರಾ? ಯಾವಾಗ? ನಿಮ್ಮ ಪಾತ್ರಕ್ಕೋಸ್ಕರ ರೆಫರೆನ್ಸ್ಗೋಸ್ಕರ ಏನಾದರೂ? ಇಲ್ಲ, ನಾನು ಯಾವುದೂ ನೋಡಲಿಲ್ಲ ರೆಫರೆನ್ಸ್ಗೆ. ಯಾಕೆ ಅಂತಂದರೆ ಬೇರೆಯವ್ರದ್ದು ನೋಡಿಬಿಟ್ರೆ ಅದರದ್ದು ಕ್ಯಾರೆಕ್ಟರ್ ಕಾಪಿ ಥರ ಆಗಬಾರ್ದು ಅಂತ ಹೇಳಿಬಿಟ್ಟು, ನಾನು ನಂದು ಅಥೆಂಟಿಕ್ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನು ಯಾರ್ದು ನೋಡಲಿಲ್ಲ, ಆ ಥರ ನೋಡೋಕ್ಕೆ ಹೋಗಲಿಲ್ಲ. ಓಕೆ, ಮೇಜರ್ ನಿಮ್ಮದು ಸಿನಿಮಾದ ಕಥಾಹಂದರ ಬಂದುಬಿಟ್ಟು ಒಂದು ಕಥಾಹಂದರ ಅನ್ನುವಂಥದ್ದು ತುಂಬ ಬೇಕಾಗುತ್ತೆ ಸಿನಿಮಾಗೆ ಗೆಲ್ಲೋದಕ್ಕೋಸ್ಕರ, ಅದೇ ರೀಸನ್ ಆಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಏನು ಅಂತ? ಕಾನ್ಸೆಪ್ಟು ಇದು ಅದೇ ಸೂಲಗಿತ್ತಿ ಬಗ್ಗೆ, ಮತ್ತು ಒಂದು ಗರ್ಲ್ ಚೈಲ್ಡ್ ಎಷ್ಟು ಇಂಪಾರ್ಟೆಂಟು, ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು ನಾವು ಮನಸ್ಸು ಮಾಡಿದ್ರೆ ಅಂತ ಆ ಸ್ಟೋರಿ ಲೈನ್ ಅದು. ಇವತ್ತಿನ ಕಾಲದಲ್ಲಿ ಒಂದು ಪದ್ಧತಿ ಇಲ್ಲ, ಆ್ಯಸ್ ಯು ನೋ, ಡಾಕ್ಟರ್ ಅನ್ನುವಂಥದ್ದು ಸೊ ಎಷ್ಟೇ ಟೆಕ್ನಾಲಜಿ ಬಂದ್ರೂ ಅದನ್ನು ಇನ್ನೂ ಮರೆಯೋಕ್ಕಾಗೋದಿಲ್ಲ. ಎಲ್ಲರೂ ಸ್ಟೇಜ್ ಮೇಲೆ ಕೂತಂತಹ ಎಲ್ಲರೂ ಗಣ್ಯರು ಅದ್ರ ಬಗ್ಗೆನೇ ಮಾತನಾಡಿದ್ರು. ನಾವೆಲ್ಲ ನ್ಯಾಚುರಲ್ ಆಗಿ ಡೆಲಿವರಿ ಆದಂಥ ಬೇಬೀಸ್, ಬಟ್ ಈಗ ಅದು ಆಗೋದಿಲ್ಲ ಅಂತ. ಸೊ ವಾಟ್ಸ್ ಯುವರ್ ಒಪಿನಿಯನ್? ಈಗಾಗಲ್ಲ ಅಂದರೆ ಪರವಾಗಿಲ್ಲ, ಹಾಗಂತ ನಾವು ಈಗೇನು ನಡೀತಿಲ್ಲ ಅಂತ ನಮ್ಮ ಹಿಸ್ಟ್ರಿನ ಮರೆಯೋಕ್ಕಾಗತ್ತಾ? ಏನೇನು ಹಿಸ್ಟ್ರಿಗಳಾಗಿದೆ ನಮ್ಮ ಇದರಲ್ಲಿ, ಅದೆಲ್ಲ ನಾವು ಈಗಲೂ ನೆನೆಸ್ಕೋತಾ ಇರ್ತೀವಿ. ಅದನ್ನು ಯಾಕೆ ಮರಿಬಾರ್ದು? ದಟ್ ಈಸ್ ದ ರೂಟ್. ನಮ್ಮ ಭಾರತ ದೇಶದಲ್ಲಿ ಅದು ಒಂದು ಹೆಮ್ಮೆ ವಿಷಯ. ಆಗಿನ ಕಾಲದಲ್ಲಿ ಯಾವ ರೀತಿ ಸ್ಕಿಲ್ ಇತ್ತು ಅವ್ರಿಗೆ. ಅವರು ನಾಟ್ ಓನ್ಲಿ ದಟ್, ದೇ ವರ್ ವೆರಿ ಸ್ಪಿರಿಚುವಲ್ ಆ್ಯಕ್ಚುಲಿ. ಅಂದರೆ ಅವ್ರಿಗೆ ಏನಂದರೆ ಸ್ಪಿರಿಚುವಲ್ ಅಂದರೆ ನಾಟ್ ನೆಸಸರಿ ದೇ ಹ್ಯಾವ್ ಟು ಗೋ ಅಂಡ್ ಸಿಟ್ ಇನ್ ದ ಟೆಂಪಲ್, ಬಟ್ ಅವ್ರ ಇಮೋಷನ್ಸು, ಥಾಟ್ಸು ಎಲ್ಲ ಹೈಲಿ ಎನ್ಲೈಟೆಂಡ್ ಥಾಟ್ಸ್ ಇರುತ್ತೆ, ಸ್ಪಿರಿಚುವಲ್ ಇರುತ್ತೆ. ಅದರಿಂದ ದೇ ಕುಡ್ ಡೂ ದಟ್. ಆ ಥರ ಒಂದು ಎಷ್ಟು ಕರೆಕ್ಟಾಗಿ ಡೆಲಿವರಿ ಡೇ ಟು ಟೈಮ್ ಎಲ್ಲ ಹೇಳೋಷ್ಟು ಕೆಪಾಸಿಟಿ ಇತ್ತು ಆ ವಿಮೆನ್ಗೆ ಅಂತಂದರೆ ಇಟ್ಸ್ ನಾಟ್ ಆರ್ಡಿನರಿ ಥಿಂಗ್. ಅಂಥದ್ದೊಂದು ಸ್ಟೋರಿ ಹೇಳಲೇಬೇಕು ನಾವು. ಇಟ್ಸ್ ಎ ಹಿಸ್ಟ್ರಿ. ಆದರೂ ಏನಂತೆ ಇವಾಗ ಹಿಸ್ಟ್ರಿ ಎಲ್ಲ ನಾವು ಮತ್ತೆ ಓದಲ್ವಾ, ನೋಡಲ್ವಾ, ಅಥವಾ ಮಾಡ್ತೀವಲ್ಲ. ಸೊ ದಟ್ಸ್ ಆಲ್ಸೋ ಅ ಪಾರ್ಟ್ ಆಫ್ ಹಿಸ್ಟ್ರಿ. ಸೊ ಯಾವಾಗ ರಿಲೀಸ್ ಆಗ್ತಾ ಇದೆ? ಏನಾದರೂ ಮುಹೂರ್ತ ಇಟ್ಟಿದ್ದೀರಾ ಸಿನಿಮಾ ರಿಲೀಸ್ ಡೇಟಿಗೆ? ಪೋಸ್ಟ್ ಪ್ರೊಡಕ್ಷನಲ್ಲಿದೆ, 2 months ಆಗುತ್ತೆ. 2 months ಆಗುತ್ತೆ. ಸೊ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾತ್ರನಾ ಅಥವಾ ಸಿಂಗಲ್ ಸ್ಕ್ರೀನಲ್ಲೂ ರಿಲೀಸ್ ಆಗುತ್ತಾ? ಅದಿನ್ನೂ ಡಿಸೈಡ್ ಮಾಡಿಲ್ಲ, ಹೇಳ್ತೀನಿ ನಾನು ಆಮೇಲೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಆ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಸೊ ಇದಿಷ್ಟು ನಟಿ ಗೀತಾ ಪ್ರಿಯಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.